For me, tea is not a beverage, it's a feeling, it's an emotion. ನನಗೆ ಟೀ ಅಂದ್ರೆ ಅಷ್ಟು ಪ್ರೀತಿ. ನಾವು ಪ್ರಾಸೆಸ್ ಹೀಗೆ ನಾವು ತುಂಬಾ ಟೈಮ್ ತಗೊಂಡ್ ಮಾಡ್ತೀವಿ. ಇದರಿಂದ ಒಂದು 22ರಿಂದ 24 ಕಪ್ ಟೀ ಆಗುತ್ತೆ. ಲಂಚ್ಗೆ ಡಿನ್ನರ್ಗೆ ಬ್ರೇಕ್ ಇಲ್ಲ, ಯಾವಾಗ ಬಂದು ರೊಟ್ಟಿ ಊಟ ಇರುತ್ತೆ, ಸಿಗುತ್ತೆ ಸರ್. ಇವಾಗ ನಾವ್ ಈ ಸ್ಟೇಜ್ ಅಲ್ಲಿ ಟೀ ಪುಡಿ ಹಾಕೊಂಡ್ ಬಿಡೋಣ. ಬಿಳಿ ನೊರೆ ಇದೆ, ಅದು ಟೀ ಕಲರ್ ನೊರೆನೆ ಆಗ್ಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು ಸರ್. ನಾವು ಟೀ ಪುಡಿ ಹಾಕೊಂಡ್ಮೇಲೆ ಅದಾದ್ಮೇಲೆ 2 ಕುದಿ ಬಂದಿದೆ, ಮತ್ತೆ 2 ಸರಿ ಕುದಿಸಿದಾನೆ. ವಿಶೇಷವಾದ ಟೀ ಸಿಗ್ತಾ ಇದೆ ಇವತ್ತು. ಅದೇ ಚಾರ್ಜ್ ಆಗೋದು ಎಲ್ಲ ಒಂದು ಬ್ರೈನ್ ಸೆಲ್ಸ್ಗೆ, ನರ್ವ್ಸ್ ಎಲ್ಲ ಚಾರ್ಜ್ ಅಪ್ ಆಗುತ್ತೆ. ಅದ್ಭುತ ಕಾಮ್ ಡೌನ್ ಕೆಫೆಯಲ್ಲಿ ಚಾರ್ಜ್ ಅಪ್ ಟೀ. ಎಂಥ ವಾತಾವರಣ ವೀಕ್ಷಕರೇ, ನಮಸ್ಕಾರ. ಅದ್ಭುತ ಮೋಡ ಕವಿದ ವಾತಾವರಣದಲ್ಲಿ ಒಂದು ಒಳ್ಳೆ ಚಹಾ ಇರಬೇಕು. ಅದು ನಮ್ಮ ಉತ್ತರ ಕರ್ನಾಟಕ ಶೈಲಿ ಇರಬೇಕು, ಬೀದರ್ ಶೈಲಿ ಇರಬೇಕು, ಗುಲ್ಬರ್ಗ ಶೈಲಿ ಇರಬೇಕು, ಬ್ಯಾಡಗಿ ಶೈಲಿನೂ ಇರಬೇಕು. ಅಂಥ ಶೈಲಿಗಳು ಸಿಗೋದೇ ಇಲ್ಲಿ ಕಾಮ್ ಡೌನ್ ಕೆಫೆಯಲ್ಲಿ. ಬನ್ನಿ, ಸುಷ್ಮಾ ಮೇಡಮ್ ಅವರು ಒಳ್ಳೆ ಟೀ ಇದೆ ರೀ, ವಿಶಿಷ್ಟವಾಗಿ ಮಾಡ್ತೀವಿ, ವಿಶೇಷವಾಗಿ ಮಾಡ್ತೀವಿ, ಭಾಳ ರುಚಿ ಇರ್ತದೆ, ತೋರಿಸ್ತೀನಿ ಬನ್ನಿ ಅಂತ ಹೇಳಿದ್ರು. ಬಂದ್ಬಿಟ್ಟಿದ್ದೀವಿ. ಬನ್ನಿ, ಸಮಯ ವ್ಯರ್ಥ ಮಾಡೋದೇ ಬೇಡ, ಟೀ ನೋಡ್ಬಿಡೋಣ. ನಮಸ್ಕಾರ. ನಮಸ್ಕಾರ ಸರ್. ನೀವು ನಮ್ಗೆ ಹೇಳಿದ್ರಿ ಲಾಸ್ಟ್ ಎಪಿಸೋಡಲ್ಲಿ, ಹೋದ ಎಪಿಸೋಡಲ್ಲಿ ಆ ಬಜ್ಜಿ ಒಟ್ಟಿಗೆ ಒಂದು ಚಹಾ ಇದ್ರೆ, ಆಮೇಲೆ ಹೇಳಿದ್ರಿ ಚಹಾ ಸೂಪರ್ ಆಗಿರುತ್ತೆ, ನಮ್ದು ವಿಶೇಷವಾಗಿದೆ. ಯಾವ ತರ ವಿಶೇಷವಾಗಿರುತ್ತೆ ಸರ್? ಇವಾಗ ಯಾರು ನಮ್ದಲ್ಲೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಳಲ್ಲ, ಬಟ್ ನಾನು ಟೀ ಮಾತ್ರ ಹೇಳ್ಕೊತೀನಿ ಸರ್. ಯಾಕಂದ್ರೆ ಫಾರ್ ಮೀ ಟೀ ಇಸ್ ನಾಟ್ ಅ ಬೆವರೇಜ್, ಇಟ್ಸ್ ಅ ಫೀಲಿಂಗ್, ಇಟ್ಸ್ ಅನ್ ಇಮೋಷನ್. ನನಗೆ ಟೀ ಅಂದ್ರೆ ಅಷ್ಟು ಪ್ರೀತಿ. ಬಟ್ ಹಂಗಂತ ತುಂಬಾ ಜಾಸ್ತಿನೂ ಕುಡಿಯಲ್ಲ, ಅವಶ್ಯಕತೆ ಇದ್ದಷ್ಟು. ಕೆಲವರಿಗೆ ಟೀ ಬಾಡಿ ರನ್ ಆಗ್ಬೇಕು. ಕೆಲವರಿಗೆ ಟೀ ಅಂದ್ರೆ ಬರೀ ಎಮೋಷನ್ ಅಲ್ಲ, ಇಟ್ಸ್ ಎ ಕಲ್ಚರ್. ಟ್ರೂ ಸರ್, ವೆರಿ ಮಚ್. ಕರೆಕ್ಟ್. ಕಾಮ್ ಡೌನ್ ಕೆಫೆ ಸ್ಪೆಷಾಲಿಟಿ ನೋಡ್ಬಿಡೋಣ. ಚಂದು ಚಾಯ್ ವಾಲ ಟೀ ಇವರೇ ಮಾಡೋದು, ಟೀ ಕಾಫಿ. ಅದೇನು ವಿಶೇಷ ಅಂದ್ರೆ ಈ ಟೀದು ನಮ್ಮ ಹೆಸರು ಇದೆ ಚಂದ್ರು ಅಂತ, ಟೀ ಮಾಡೋರಲ್ಲ ಚಂದ್ರು ಅಂತಾನೆ ಇರ್ತಾರೆ. ಅದೇನೋ ಸರ್ ಮ್ಯಾಚ್ ಆಗ್ಬಿಡತ್ತೆ ಅನ್ಸುತ್ತೆ. ಚಂದು ಚಾಯ್ ವಾಲ ಅಂತ ನಾನೇ ಒಂದು ಹೆಸರು ಕೊಟ್ಟಿದ್ದೆ ಸರ್. ಇವಾಗ ನಾವು ನಾರ್ಮಲ್ ಆಗಿ ಮಾಡಿದ್ರು ನಾವು ಏಲಕ್ಕಿ ಟೀನೇ ಮಾಡೋದು, ಇಲೈಚಿ ಟೀ. ಯಾಕೆಂದ್ರೆ ನನಗೆ ಇಲೈಚಿದು ರಿಫ್ರೆಶಿಂಗ್ ಫ್ಲೇವರ್ ಇಷ್ಟ. ನನಗೆ ಐಡಿಯಾ ಎಲ್ಲಿಂದ ಬಂತು ಅಂತ ಹೇಳ್ತೀನಿ. ನಮ್ಮ ಅಕ್ಕ ಟೀ ಮಾಡ್ತಾರೆ, ಪ್ರತಿಭಾ ಕಲ್ಮಠ್ ಅಂತ, ತುಮಕೂರಲ್ಲಿ ಇರ್ತಾರೆ ಡಾಕ್ಟರ್ ಅವರು. ನಾನು ಪ್ರಭು ಅವ್ರ ಕೈಯಲ್ಲಿ ಟೀ ಕುಡಿಯೋಕೆ ಅಂತ ತುಮಕೂರಿಗೆ ಹೋಗಿ ಬರ್ತೀವಿ ಸರ್. ಯಾವಾಗ ಟೀ ಕುಡಿಯೋ ಮನ್ಸಾಯ್ತು, ಆಯುರ್ವೇದಿಕ್ ಡಾಕ್ಟರ್ ನಮ್ಮ ಅಕ್ಕ. ಆಮೇಲೆ ನಮ್ಮ ಮಾಮ ವೀರೇಶ್ ಕಲ್ಮಠ್ ಅಂತ, ಅವರು ತುಮಕೂರಿನ CHO, ಚೀಫ್ ಹೆಲ್ತ್ ಆಫೀಸರ್ ಅಲ್ಲಿ. ಸೊ ನಮಗೆ ಈ ಟೀ ಐಡಿಯಾ ಬಂದಿದ್ದು ಇಲ್ಲಿ. ನಾನು ಹೇಳ್ದಂಗೆ ಪ್ರತಿಯೊಬ್ಬರು ಮನೇಲಿ ಏನೇನ್ ಮಾಡ್ತಾರೋ ಅದ್ರದೆಲ್ಲ ಒಂದೊಂದು ಡಿಶಸ್ ಮಾಡಿದೀವಿ. ಸೊ ಟೀ ಬಂದಿರೋದು ನಮ್ಮ ಪ್ರತಿಭಾ ಕೈಯಿಂದ. ಅವರಿಗೆ ಧನ್ಯವಾದ ಅರ್ಪಿಸ್ತಾ. ಹಾ ಸರ್, ನೀವು ನಮ್ಗೆ ತೋರಿಸ್ತಿದ್ದೀರಿ. ಹೌದು ಸರ್. ಹಿತ್ತಾಳೆ ಪಾತ್ರೆಯಲ್ಲಿ ಮಾಡ್ತೀವಿ ಸರ್ ಯೂಶಲಿ ಟೀನ. ನನಗೆ ಹಿತ್ತಾಳೆ ಪಾತ್ರೆ ಟೀ ಪರ್ಸನಲಿ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ಸ್ಟೀಲ್ ಅಲ್ಲಿ ನೋಡಿದೀವಿ, ಇದ್ರಲ್ಲಿ ನೋಡಿದೀವಿ, ಡಿಫ್ರೆನ್ಸ್ ನಂಗೆ ಹಿತ್ತಾಳೆ ಪಾತ್ರೆ ಟೀ ಟೇಸ್ಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇನ್ನೊಂದು ಮೇನ್ ಅಂದ್ರೆ ಟೀ ಪುಡಿ. ಹಾ ಸರ್, ನಾವ್ ಯೂಸ್ ಮಾಡೋದು ಕೊಹಿನೂರ್ ಟೀ ಪುಡಿ ಅಂತ, ಬಾಯರ್ಸ್ ಅವ್ರದ್ದು ಇದು. ಆಮೇಲೆ ಹಾಲು ನಂದಿನಿ ಶುಗರ್. ಚಂದು ಚಾಯ್ ವಾಲ ಸರ್. ಇವಾಗ ನಾವು ಸದ್ಯ ನಾನು ಇವಾಗ 3 ಲೀಟರ್ ಟೀ ಮಾಡ್ಕೋತಾ ಇದ್ದೀನಿ. ನಾವು 3 ಲೀಟರ್ ಅಷ್ಟು ಏನ್ ಮಾಡ್ತೀವಿ ಅಂದ್ರೆ, ಇದು ಟೀ ಸರ್ವಿಂಗ್ ಕಪ್ ಇದೆ ಅಲ್ಲ, ಇದರಲ್ಲಿ 3 ಕಪ್ ಮಾತ್ರ ನೀರ್ ಹಾಕೊಳ್ಳೋದು. ಇದರಲ್ಲಿ 3 ಕಪ್ ಮಾತ್ರ ನೀರ್ ಹಾಕೊಳ್ಳೋದು ನಾವು. ಇದೇ ಸರ್ವಿಂಗ್ ಕಪ್. ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಫಸ್ಟ್ ಹಾಲು ಕಾಯಿಸ್ಕೊತೀವಿ. ಆಮೇಲೆ ಅದಕ್ಕೆ ಟೀ ಪುಡಿ, ಸಕ್ಕರೆ, ಏಲಕ್ಕಿ ಪುಡಿ ಸೀಕ್ವೆನ್ಶಿಯಲಿ ಹೋಗುತ್ತೆ. ನಾನು ಅದನ್ನ ಹಾಕ್ತಾ ಹೇಳ್ತಾ ಹೋಗ್ತೀನಿ. ಹೌದು. ಇವಾಗ ನೀರ್ ಹಾಕೊಂಡೆಲ್ಲ ಆ ನೀರ್ ಕುದಿ ಬರ್ಬೇಕು. ನೀರ್ ಕುದಿ ಬಂದರೆ ಹಾಲು ಹಾಕೋತೀವಿ. ಸ್ಟೇಜ್ ಅಲ್ಲಿ ನಾವು ಹಾಲು ಸೇರಿಸ್ಕೋತೀವಿ ಇದಕ್ಕೆ. ನಮ್ಮ ಕೆಫೆಯಲ್ಲಿ ಟೀ ಟೇಸ್ಟ್ಗೆ ನಾನು, ನಮ್ಮಮ್ಮ, ಪ್ರಭು, ಹುಡುಗರೆಲ್ಲ ಒಂದ್ ರೌಂಡ್ ಕುಡಿದ್ಬಿಟ್ಟು 2 ಲೀಟರ್ ಹಂಗೆ ಖಾಲಿ ಆಗುತ್ತೆ ಸರ್. ಹೌದಾ? ಈಗ ಎಷ್ಟು ಲೀಟರ್ ಹಾಲು ಹಾಕ್ತೀವಿ ನಾವು ಸರ್? ಇವಾಗ ನಾವು 3 ಲೀಟರ್ ಮಾಡ್ಕೊತಾ ಇದೀವಿ. ಇದರಿಂದ ಒಂದು 22ರಿಂದ 24 ಕಪ್ ಟೀ ಆಗುತ್ತೆ.
ಮಧ್ಯಾಹ್ನ ಕ್ಲೋಸ್ ಮಾಡಲ್ಲ ಸರ್, ಊಟ ಯಾವಾಗ್ಲೂ ಇರುತ್ತೆ. ಹೌದಾ? ಯಾವಾಗ 5 ಗಂಟೆ ಬಂದ್ರು ಕೊಟ್ಬಿಡ್ತೀರಾ? ಹಾ ಸರ್, ಇರುತ್ತೆ. ಒಂದು ವಿಶೇಷವಾದ ಮಾಹಿತಿ ಇದು. ಹೌದು ಸರ್, ಲಂಚ್ಗೆ ಡಿನ್ನರ್ಗೆ ಬ್ರೇಕ್ ಇಲ್ಲ. ಯಾವಾಗ ಬಂದು ರೊಟ್ಟಿ ಊಟ ಇರುತ್ತೆ. ಸಿಗುತ್ತೆ ಸರ್. ಸ್ಟಾರ್ಟ್ ಆಗೋದು 11 ಗಂಟೆಗೆ, 12 ಗಂಟೆಗೆ. 12:30 ಆಗುತ್ತೆ. ರೊಟ್ಟಿ ಊಟ ಬೇಕಂದ್ರೆ ಸಾಯಂಕಾಲ 10 ಗಂಟೆವರೆಗೂ ಸಿಗುತ್ತೆ ಸರ್. ಸರ್ ಇವಾಗ ಇದನ್ನ ಪೂರ್ತಿ ಲೋ ಫ್ಲೇಮ್ ಅಲ್ಲಿ ಇದು ಒಂದು ಕುದಿ ಬರೋವರೆಗೂ ನಾವು ಕಾಯಿಸ್ಕೊತೀವಿ. ಸರ್ ಇಲ್ಲಿ ನಾವೀಗ ನೋಡ್ತಾ ಇರ್ಬೋದು, ಇದನ್ನ ಕಾಯಕ್ಕೆ ಇಟ್ಟಿದ್ವಿ. ಇವಾಗ ಒಂದ್ ಕುದಿ ಬಂದಿದೆ. ಇವಾಗ ನಾವ್ ಈ ಸ್ಟೇಜ್ ಅಲ್ಲಿ ಟೀ ಪುಡಿ ಹಾಕೊಂಡ್ ಬಿಡೋಣ. 14 ಸ್ಪೂನ್ ಟೀ ಪುಡಿ ಹಾಕೋತಾನೆ ಇದಕ್ಕೆ. 14 ಸ್ಪೂನು. ಸರ್ ಈ ಸ್ಟೇಜ್ ಅಲ್ಲಿ ನಾವು ಏಲಕ್ಕಿ ಪೌಡರು ಸೇರಿಸ್ಕೊತಾ ಇದೀವಿ. ಓಕೆ. ನಾವು ಏಲಕ್ಕಿ ಪೌಡರು ಸಿಪ್ಪೆ ಜೊತೆ ಇದನ್ನ ಮಾಡ್ಕೊಂಡಿರ್ತೀವಿ ಸರ್, ಬರೀ ಏಲಕ್ಕಿ ಕಾಳು ಮಾಡ್ಕೊಳಲ್ಲ. ಅದೆಷ್ಟು ಹೋಗುತ್ತೆ? 3 to 4 ಸ್ಪೂನ್ಸ್ ಹೋಗುತ್ತೆ 3 to ಸರ್. 4 ಸ್ಪೂನ್ಸ್ ಏಲಕ್ಕಿ ಇನ್ಕ್ಲೂಡಿಂಗ್ ಸಿಪ್ಪೆ. ಹೌದು, ಫ್ಲೇವರ್ಗೆ. ಫ್ಲೇವರ್. ಆಮೇಲೆ ಹೆಂಗಾದ್ರು ಸೋಸ್ಕೊಳ್ತೀವಿ. ಇಡೀ ಊರು ತುಂಬಾ ಆ ಟೀ ಈ ಟೀ ಅಂತ ಸಣ್ಣ ಸಣ್ಣದ ಟೀ ಶಾಪ್ಸ್ ಸಿಗ್ತವೆ ಈಗ. ಹೌದು ಸರ್. ಮುಂಚೆ ಇದ್ದಿಲ್ಲ, ಓನ್ಲಿ ಕಾಫಿ ಡೇ. ಈಗ ಟೀ ಡೇ. ಇವಾಗ ಕಾಮ್ ಡೌನ್ ಕೆಫೆಯಲ್ಲಿ ಹೆಸರೇ ಕೆಫೆ ಅಂತಿದೆ ಬಿಡಿ. ಟೀ ಯಾವ ಟೈಮಿಂದ ಸ್ಟಾರ್ಟ್ ಆಗುತ್ತೆ ಸರ್? 4 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು. 4 o'clock ಇಂದ ಟೀ ಯಾವಾಗಾದ್ರೂ ಇರುತ್ತೆ. ಅಂದ್ರೆ ಈಗ ಡಿನ್ನರ್ ಟೈಮ್ಗೆ ಆಲ್ಮೋಸ್ಟ್ ಖಾಲಿ ಮಾಡಲ್ಲ. ಡಿನ್ನರ್ ಟೈಮ್ ಮಾಡೋದಕ್ಕೆ ಹೋಗಲ್ಲ. ಅಟ್ಲೀಸ್ಟ್ 7 ಗಂಟೆವರೆಗೆ ಸಿಗುತ್ತೆ. 7 ಗಂಟೆವರೆಗೂ ಇರುತ್ತೆ, 7-8 ಗಂಟೆವರೆಗೂ ಇರುತ್ತೆ. ಇವಾಗ ಅದು ನೊರೆ ಬರ್ಬೇಕಾ? ಹೌದು ಸರ್. ಅದೇನಾಗ್ಬೇಕಂದ್ರೆ ಈಗ ನಾವು ನೋಡ್ತಾ ಇದ್ರೆ ಅದು ಬಿಳಿ ನೊರೆ ಇದೆ, ಅದು ಟೀ ಕಲರ್ ನೊರೆನೆ ಆಗ್ಬೇಕು. ಅಲ್ಲಿವರೆಗೂ ಕುದಿಸ್ಕೋಬೇಕು. ಇವಾಗ ಎಲ್ಲರ ಕಡೆ ಒಂದು ಸೀಕ್ರೆಟು ಅಂತ ಹೇಳ್ಬಿಡ್ತಾರೆ. ಏನೋ ಒಂದು ಪ್ರಿಸರ್ವೇಟಿವ್, ಏನೋ ಒಂದು ಪೌಡರ್ ಹಾಕ್ತಾರೆ ಎಕ್ಸ್ಟ್ರಾ. ಅದು ನಿಮ್ಮಲ್ಲಿ ಯಾವುದೂ ಹಾಕಿಲ್ಲ. ಇಲ್ಲ ಸರ್, ಆದ್ರೂ ಅಷ್ಟು ಚೆನ್ನಾಗಿರ್ತದೆ ಅಂತ ಹೇಳ್ತೀರಿ ಅಲ್ಲ? ಅದು ಏಲಕ್ಕಿ ಪುಡಿನೇ ಸರ್, ರಿಫ್ರೆಶಿಂಗ್ ಫ್ಲೇವರ್. ನಾನು ಎಲ್ಲಾನು ಹೋಗ್ಲಿ, ಅದು ಏನೋ ಇರುತ್ತೆ ಒಂದು, ಅದು ಹೇಳಲ್ಲ ಅವರು. ಇಲ್ಲ ಸರ್, ಅದೆಲ್ಲ ಏನಿಲ್ಲ. ನೀವೇ ನೋಡಿದ್ರಲ್ಲ, ನಾನು ಆನೆಸ್ಟ್ ಆಗಿ ಹೇಳ್ತಾ ಇದೀನಿ. ಏಲಕ್ಕಿ ಪೌಡರ್ ಆನೆಸ್ಟ್ ಆಗಿ ಎಲ್ಲ ಲೈವ್ ಆಗಿ ನೋಡ್ತಾ ಇದೀವಿ ನಾವು. ಕರೆಕ್ಟ್, ಅದೇ ವಿಶೇಷ. ಸರ್ ನಾವು ಟೀ ಪುಡಿ ಹಾಕೊಂಡ್ಮೇಲೆ ಅದಾದ್ಮೇಲೆ 2 ಕುದಿ ಬಂದಿದೆ, ಮತ್ತೆ 2 ಸರಿ ಕುದಿಸಿದಾನೆ. ಈ ಸ್ಟೇಜ್ ಅಲ್ಲಿ ಸಕ್ಕರೆ ಹಾಕೋತಾ ಇದ್ದಾನೆ. ಈ ಹಂತಕ್ಕೆ ಈಗ ಸಕ್ಕರೆ ಬೀಳ್ಬೇಕಲ್ಲ? ಸಕ್ಕರೆ ಒಂದು 17 ಸ್ಪೂನ್ ಸಕ್ಕರೆ ಹಾಕೋತೀವಿ ಸರ್. ಏನಿಲ್ಲ, ಒಂದು 7-8 ನಿಮಿಷ ಕುದಿಸಿದಾಯ್ತು. ಈಗ ಸಕ್ಕರೆ ಹಾಕಿದ್ಮೇಲೆ ಟೀ ರೆಡಿ ಆಗೋ ಕಂಪ್ಲೀಟ್ಲಿ ಅಂದ್ರೆ ಇನ್ನೊಂದು ಕುದಿ ಬರ್ಬೇಕು. ಇನ್ನೊಂದು ಕುದಿ ಬರ್ಬೇಕು ಸರ್. ಇವಾಗ ನಾನು ಹೇಳ್ದಂಗೆ ನೊರೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ. ಹೌದು, ವೈಟ್ ಇತ್ತಲ್ಲ, ಇವಾಗ ಟೀ ಕಲರ್ ಬರಕ್ ಸ್ಟಾರ್ಟ್ ಆಗಿದೆ. ಈ ಕಲರ್ದೇ ಬಂತು ಸರ್. ನಾವು ಟೀ ಜಾಸ್ತಿ ಕುದಿಸೋದಕ್ಕೆ ಹೋಗಲ್ಲ ಸರ್. ಇವಾಗ ಸಕ್ಕರೆ ಆದ್ಮೇಲೆ ಅದು ಏನಿದೆ ಒಂದ್ ಕುದಿ ಬಂದು ತೆಗೆದ್ಬಿಡ್ತೀವಿ ಅಷ್ಟೇ. ಈಗ ನಮಗೆ ಬೆಲ್ಲದ ಟೀ ಕೇಳಿದ್ರೆ ಯಾರಾದ್ರು? ಸರ್ ಆರ್ಡರ್ ಮೇಲೆ ಮಾಡ್ಕೊಡ್ತೀವಿ ಸರ್. ಬೆಲ್ಲದ ಟೀ ಮಾಡ್ತೀವಿ, ಶುಂಠಿ ಟೀ ಮಾಡ್ತೀವಿ, ಮಸಾಲೆ ಟೀನು ಮಾಡ್ತೀವಿ ಕೆಲವೊಂದ್ ಸರಿ. ಬಟ್ ಮಸಾಲೆಗೆ ಅಷ್ಟು ಡಿಮಾಂಡ್ ಇಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಏಲಕ್ಕಿ ಹಾಕ್ಬಿಟ್ಟಿರ್ತೀವಿ. ಆ ಫ್ಲೇವರೇ ಇಷ್ಟ ಆಗತ್ತೆ ಜನಕ್ಕೆ. ಸೊ ಆರ್ಡರ್ ತಕ್ಕಂಗೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಬೆಲ್ಲದ ಟೀ ಬಹಳ ಜನ ಕೇಳ್ತಾರಲ್ಲ ಸರ್? ಈಗ ಬೆಲ್ಲದ ಟೀ ಜಾಸ್ತಿ ಕೇಳ್ತಾರೆ ಸರ್. ಹೌದು, ಟೀ ಆಗಿದೆ ಸರ್. ಟೀ ರೆಡಿ ಆಯ್ತು. ವಾವ್, ನೋಡ್ರಿ. ನಾವು ಜಾಸ್ತಿ ಕುದಿಸೋದಕ್ಕೆ ಹೋಗಲ್ಲ. ಯಾವಾಗ ಈ ನೊರೆ ಕಲರ್ ಚೇಂಜ್ ಆಗತ್ತೆ, ಒಂದು ಕುದಿ ಬಂದ್ಮೇಲೆ ತೆಗೆದ್ಬಿಡೋದು. ಕಾಮ್ ಡೌನ್ ಕೆಫೆಯ ಟೀ, ವಿಶೇಷವಾದ ಟೀ ಸಿಗ್ತಾ ಇದೆ ಇವತ್ತು. ರೆಸಿಪಿ ಸಿಕ್ತು, ಟೇಸ್ಟ್ ಮಾಡಿ ನೋಡ್ಬಿಡೋಣ. ಸರ್ ನಮ್ ಕೆಫೆ ಟೀ ರೆಡಿ ಆಗಿದೆ ನೋಡಿ. ಎಂತ ವೆದರು, ವಾತಾವರಣ ಹೆಂಗಿದೆ. ಕಾಮ್ ಡೌನ್ ಹೆಸರಿಗೆ ತಕ್ಕಂಗಿದೆ ವಾತಾವರಣ. ಸುಷ್ಮಾ ಮೇಡಮ್ ಅವರು ಇದ್ದಾರೆ, ಈ ಟೀ ಮಾಡಿ ತೋರಿಸ್ಬಿಟ್ರು ಮೇಡಮ್. ಅದ್ಭುತ ಟೀ. ನೀವಂತೂ ಇದಕ್ಕೆ 5, 6, 7 ಎಷ್ಟು ಬೇಕಷ್ಟು ಟೀ ಕುಡಿತಾರಂತೆ. ಟೀ ಫ್ಯಾನ್ ಅವರು. ಅದು ನನಗೆ ಫ್ರೇಗ್ರೆನ್ಸ್ ಗೆ ಒಂಥರ ಚಾರ್ಜ್ ಅಪ್ ಆಗ್ತೀನಿ ಸರ್. ಹೌದು ಹೌದು, ವಾಸನೆಗೆ ಒಂಥರ ರಿಫ್ರೆಶ್ ಆಗ್ಬಿಡತ್ತೆ ಬಾಡಿ. ಹೌದು. ಇವಾಗ ಮಧ್ಯಾಹ್ನ ಬ್ಯಾಚ್ ನಮ್ದೆಲ್ಲ ಅಡಿಗೆ ಮುಗಿದ್ಮೇಲೆ ಒಂದು ಟೀ ಕುಡಿದ್ಮೇಲೆ ನೆಕ್ಸ್ಟ್ ಗೆ ನಾವು ರೀಚಾರ್ಜ್ ಆಗ್ಬಿಡ್ತೀವಿ. ರೀಚಾರ್ಜ್ ಮತ್ತೆ ನೋಡಿ ಸ್ಪೈಸಸ್ ಅಂದ್ರೆ ಭಾರತದ ಒಂದು ಸ್ಪೈಸಸ್ ಇರೋ ವ್ಯಾಲ್ಯೂ
ಪವರ್ ಅಂತ ಹೇಳ್ಬೋದು. ಏಲಕ್ಕಿ ಚಾ, ಆಹಾ, ನೀವು ಏನು ವಿವರಿಸಿದ್ರಿ ನಾಲ್ಗೆ ಮೇಲೆ ಅದು ಪೂರ್ಣ ಅನುಭವ ಆಗ್ತದೆ. ಹೌದು ಸರ್. ಅದ್ಭುತ. ಏನಂದ್ರೆ ಹಾಲು ಮತ್ತು ಪ್ರಮಾಣ, ನೀರಿನ ಪ್ರಮಾಣ ಅದು ಭಾಳ ಇಂಪಾರ್ಟೆಂಟ್ ಅಂತ ನನಗೆ ಕಾಣಿಸ್ತದೆ. ಖಂಡಿತ ಸರ್. ತೋರಿಕೆಗೆ ಅದೇ ಕಾಣೋದು ಫಸ್ಟು. ಯಾಕಂದರೆ ಟೀ ಪುಡಿ, ಆಹಾ, ಆ ಬೇಯರ್ಸ್ ಟೀ ಪುಡಿ ಹಾಕಿದ್ರು, ಅದು ಕುದಿಸೋ ಹದ ಅದ್ಭುತ ಇದೆ. ಆಹಾ, ಯಾವ್ದು ಈ ಟೀ ಕುಡಿದ ಹಾಂ, ಓವರ್ ದ ಎಡ್ಜ್ ಯಾವ್ದು ಅನ್ಸಿಲ್ಲ. ಹೌದು, ಅಂದ್ರೆ ಇವಾಗ ನೋಡಿ ಟೀ ಫ್ಲೇವರ್ ತುಂಬಾ ಮೈಲ್ಡ್ ಆಗಿದೆ, ಮೈಲ್ಡ್ ಆಗಿದೆ, ಏಲಕ್ಕಿ ಫ್ಲೇವರ್ ಮೈಲ್ಡ್ ಆಗಿದೆ. ಮೈಲ್ಡ್ ಆಗಿದೆ. ಎಸ್, ಎಲ್ಲ ಮೈಲ್ಡ್ ಆಗಿದ್ರೂ ಆ ಚಹಾದೇನಿರಬೇಕು ಫ್ಲೇವರ್, ಅದು ನಿಮ್ಮ ನಾಲ್ಗೆ ಮೇಲೆ ಹಂಗೆ ಲಿಂಗರಿಂಗ್ ಇರುತ್ತೆ ಎಫೆಕ್ಟು. ಅದೇ ಚಾರ್ಜ್ ಆಗೋದು ಎಲ್ಲ ಒಂದು ಬ್ರೈನ್ ಸೆಲ್ಸ್ಗೆ, ನರ್ವ್ಸ್ ಎಲ್ಲ ಚಾರ್ಜ್ ಅಪ್ ಆಗುತ್ತೆ. ಅದ್ಭುತ. ಕಾಮ್ ಡೌನ್ ಕೆಫೆಯಲ್ಲಿ ಚಾರ್ಜ್ ಅಪ್ ಟೀ. ಹೌದು ಸರ್. ಹಾ, ಹೇಳ್ಬೋದು. ಸೊ ಕಾಮ್ ಡೌನ್ ಕೆಫೆಯಲ್ಲಿ ಚಾರ್ಜ್ ಅಪ್ ಟೀ. ಇದು ರೆಸಿಪಿ ತೋರಿಸಿದ್ರೆ ಮಾಡ್ಕೊಳ್ಳಿ, ಕಾಮೆಂಟ್ಸ್ ಹಾಕಿ. ಧನ್ಯವಾದ, ಥ್ಯಾಂಕ್ಸ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.